ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಕೊತ್ತೂರು ಮಂಜುನಾಥ್ ಅವರು ಬಂದಿದ್ದಾರೆ. ಅವ್ರ ಜೊತೆ ಏನೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋದನ್ನ ಕೇಳೋಣ. ಸರ್, ಪ್ರಮುಖವಾಗಿ ಶಾಸಕರದ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಅಸಮಾಧಾನಗಳಿತ್ತು. ತಾವು ಏನಾದ್ರು ಸುರ್ಜೇವಾಲಾ ಅವ್ರ ಮುಂದೆ ಬೇಡಿಕೆ ಇಟ್ಟರೆ? ಸರ್, ಯಾವುದು ಡಿಮ್ಯಾಂಡ್ ಇಲ್ಲ. ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ಬಂದಿದ ತಕ್ಷಣ ಅವ್ರು ಕೇಳಿದ್ ಒಂದೇ ಕ್ವಶನ್, 2.5 ವರ್ಷದಲ್ಲಿ ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಿನ್ನ ಸಾಧನೆ ಏನು ಅದನ್ನ ಹೇಳು ಅಂದ್ರು. ಇಷ್ಟೇ. ಏನ್ ಹೇಳಿದ್ರಿ ಸರ್? ನನ್ನ ಸಾಧನೆ ನಾನು ಏನ್ ಮಾಡಿದೀನಿ, ಕೋಲಾರ್ಗೆ ಮೆಡಿಕಲ್ ಕಾಲೇಜ್ ತಂದಿದ್ದೀನಿ, ಒಂದು 40 ಕಿಲೋಮೀಟರ್ PW ರೋಡ್ ಮಾಡ್ತಾ ಇದ್ದೀನಿ, ಒಂದು 30 ಕಿಲೋಮೀಟರ್ RDPR ರೋಡ್ ಮಾಡ್ತಾ ಇದ್ದೀನಿ, ಅಂಬೇಡ್ಕರ್ ಹಾಸ್ಟೆಲ್ ಕಟ್ಟಿ ಕಂಪ್ಲೀಟ್ ಮಾಡಿ ಓಪನಿಂಗ್ ರೆಡಿ ಇದೆ, 3 ಹಾಸ್ಪಿಟಲ್ ಕಟ್ಟಿದೀವಿ, 2 ಹಾಸ್ಪಿಟಲ್ ಓಪನ್ ರೆಡಿ ಇದೆ, 1 ಹಾಸ್ಪಿಟಲ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಓಡ್ತಾ ಇದೆ. ಆಮೇಲೆ ನಮ್ಮ ವೇಮಗಲ್ಲು ನರಸಾಪುರ ಪ್ರಾಧಿಕಾರವನ್ನು ಮಾಡಿದೀವಿ, ರೋಡ್ಗಳ ಕೆಲಸ ನಡೀತಾ ಇದೆ. ಈಗ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ 100 ಕೋಟಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ನನಗೆ ರಿಂಗ್ ರೋಡ್ಗೆ DPR ಮಾಡ್ತಾ ಇದೀವಿ, APMCಗೆ 100 ಎಕರೆ ಜಾಗವನ್ನ ಗುರುತಿಸಿ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದೆ. ಇದೆಲ್ಲ ನಮ್ಮ ಸಾಧನೆ ಸರ್ ಅಂತ ಹೇಳ್ಬಿಟ್ಟು ಬಂದೆ. ಇದಕ್ಕಿಂತ ನಿನ್ನ ಟಾರ್ಗೆಟ್ ಅನ್ನ ನೀನು ರೀಚ್ ಮಾಡಿದ್ಯಾ ಅಂತ ಹೇಳಿದ್ರು. ಆಲ್ಮೋಸ್ಟ್ ರೀಚ್ ಸರ್. 2 ಇಯರ್ಸ್ ಅಲ್ಲಿ ನನ್ನ ಟಾರ್ಗೆಟ್ 2 ಇಯರ್ಸ್ ಅಲ್ಲಿ ಏನ್ ಮಾಡ್ಕೊಂಡಿದ್ದೀನೋ ನಾನು ಮಾಡಬೇಕು ಅಂತಿದ್ನೋ 2 ಇಯರ್ಸ್ ನಾನು ಆಲ್ಮೋಸ್ಟ್ ರೀಚ್ ಬಂದಿದ್ದೀನಿ ಸರ್. ಇನ್ನು ಮುಂದಕ್ಕೆ ಏನ್ ಮಾಡಬೇಕು ಅಂತಿದ್ಯಾ ಅಂದ್ರು. ಡೆವಲಪ್ಮೆಂಟ್ ಬಗ್ಗೆ ಹೇಳ್ದಿನ, ರೋಡ್ಸ್ ಆಗ್ಬೋದು, ಬಡವರಿಗೆ ಮನೆಗಳು ಕೊಡುವುದಂತ ಆಗ್ಬೋದು, ರೈತರಿಗೆ ಬೆಂಬಲ ಬೆಲೆ ಸಿಗುವಂತದ್ದಾಗ್ಬೋದು, ರೈತರಿಗೆ ಮಿಷನರಿ ಕೊಡುವಂತದ್ದು, ಇಂಥದನ್ನೆಲ್ಲ ಮಾಡಬೇಕಾಗುತ್ತೆ ಸರ್. ಇದೆಲ್ಲ ಬೇಕು ಓಕೆ ಅಂತ ಬರ್ಕೊಟ್ರು. ಆಯ್ತು ಅಂತ ಹೇಳಿದ್ರು. ಓಕೆ ಸರ್ ಅಂದೆ. ನಿನ್ಗೆ ಯಾರ ಮೇಲಾದ್ರೂ ಅಭಿಪ್ರಾಯಗಳಲ್ಲಿ ಮಿನಿಸ್ಟರ್ಸ್ ಮೇಲೆ ಯಾರ ಮೇಲಾದ್ರೂ ನಿನಗೆ ಡೌಟ್ಸ್ ಇದೆಯಾ, ಯಾರಾದ್ರೂ ಸ್ಪಂದನೆ ಮಾಡಿದಾರಾ ಇಲ್ವಾ ಅಂತ ಕೇಳಿದ್ರು. ನಾನು ಎಲ್ಲಾ ಮಿನಿಸ್ಟರ್ಸ್ ಸ್ಪಂದನೆ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಕೇಳಿದ್ರು, ನಿಮ್ಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ. ನಮಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದ್ಬಿಟ್ಟು ನಮ್ಗೆ MLA ತರ ನಮ್ಮ ಜೊತೆಲಿದ್ದಾರೆ. ಅವರು ಎಲ್ಲಾ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ, ಎಲ್ಲಾ ರೀತಿಯಲ್ಲಿ ನಮ್ಮ ಹತ್ರ ಚೆನ್ನಾಗೇ ಇದ್ದಾರೆ, ಚೆನ್ನಾಗಿ ಹೇಳಿದ ಕೆಲಸಕ್ಕೆಲ್ಲ ಬರ್ತಾರೆ. ಇವತ್ತು ಮೆಡಿಕಲ್ ಕಾಲೇಜ್ ಹಾಕ್ಬಂದ್ರೆ ಸುರೇಶ್ ಅಣ್ಣ, ಸುಧಾಕರ್ ಅಣ್ಣ. ಇವತ್ತು ನಮ್ಗೆ ರಿಂಗ್ ರೋಡ್ ಆಗ್ಬೇಕಂದ್ರೆ ಸುಧಾಕರ್ ಅಣ್ಣ, ಸುರೇಶ್ ಅಣ್ಣ. ಇವಾಗ ನಮ್ಗೆ ರಿಂಗ್ ರೋಡ್ ಆಗ್ಬೇಕು, ಅವರಿಬ್ರು ನನಗೆ ಕೈ ಹಿಡಿದು ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಎಲ್ಲ ಕೆಲಸಗಳು ಮಾಡ್ಕೊಡ್ತಾರೆ ಸರ್. ಓಕೆ ಡನ್. ನೀನು ಬಂಗಾರಪೇಟೆ ಶಾಸಕರು ಹೇಳ್ತಾರೆ ಅವರಿಬ್ಬರನ್ನು ದೂರ ಇಟ್ಬಿಟ್ರೆ ಕೋಲಾರದಲ್ಲಿ ರಾಜಕಾರಣ ಶುರು ಹೋಗುತ್ತೆ ಅಂತ. ಯಾರಿಬ್ಬರನ್ನು ದೂರ ಇಡ್ಬೇಕಂತೆ? ಕೋಲಾರದಲ್ಲಿ MC ಸುಧಾಕರ್ ಹಸ್ತಕ್ಷೇಪ ಮಾಡ್ತಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ. ಇಲ್ಲ, ಅದು ಬಂಗಾರಪೇಟೆ ನಾರಾಯಣ ಸ್ವಾಮಿ ಏನ್ ಮಾತಾಡೋದು ಏನು ಗೊತ್ತಿಲ್ಲ, ಯಾವುದು ಇಲ್ಲ. ನಮಗೆ ಸುರೇಶ್ ಅಣ್ಣ ಅವರು, ಸುಧಾಕರ್ ಅಣ್ಣ ಅವರು ಅವ್ರು ಇರೋದ್ರಿಂದ ಇವತ್ತಿಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು ಕಾರಣ. ನನಗಂತ ಅವ್ರದ್ದೇನಿದೆ ನನಗೆ ಗೊತ್ತಿಲ್ಲ. ಅಂದ್ರೆ ಈಗ ಕೊಮಲ್ದು ಕೂಡ ಸಿಕ್ಕಾಪಟ್ಟೆ ಸದ್ದಾಗ್ತಿದೆಯಲ್ಲ ಸರ್? ಏನಿಲ್ಲ ಸರ್, ಕೋಮಲ್ದು ಏನಕ್ಕೆ ಸದ್ದಾಗ್ತದೆ? ಏನು ಸದ್ದಾಗ್ತದೆ ಸರ್. ಕಾಂಗ್ರೆಸ್ ಪಾರ್ಟಿ ಮೆಜಾರಿಟಿ ಇದೆ, ಕಾಂಗ್ರೆಸ್ ಪಾರ್ಟಿ ಫಾರ್ಮೇಶನ್ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನ ಯಾರು ಮಾಡಕ್ಕೆ ಅಂದ್ರೆ ಅವ್ರು ಮಾಡ್ತೀವಿ ಅಷ್ಟೇ. ಶಾಸಕರ ನಡುವೆ ಅಷ್ಟೊಂದು ಸಮನ್ವಯ ಇದ್ದಿದ್ರೆ ಇಬ್ಬಿಬ್ಬರು ಕ್ಯಾಂಡಿಡೇಟ್ಸ್ ಏನಕ್ಕಾಗ್ತಿದ್ರು ಅಂತ? ಇಲ್ಲ, ಇಬ್ಬರು ಕ್ಯಾಂಡಿಡೇಟ್ಸ್ ಆಗ್ತಾ ಇದ್ರು ಸರ್. ನನಗೂ ಆಸೆ ಇದೆ, ನನಗೂ ಆಸೆ ಇತ್ತು KMF ಹೋಗ್ಬೇಕು ಅಂತ. ಅದೇ ನನ್ನ ಡೆಲಿಗೇಷನ್ ಇರಲಿಲ್ಲ, ನಾನು ಯಾವ್ದು ಡೈರಿ ಪ್ರೆಸಿಡೆಂಟ್ ಇರಲಿಲ್ಲ. ಆದ್ರಿಂದ ನಾನು DCC ಬ್ಯಾಂಕ್ ಹೋದೆ. ಅವ್ರು KMF ಹೋಗ್ಬೇಕು, ರೈತರ ಸಮಸ್ಯೆ ಅಲ್ವಾ, ರೈತರಿಗೆ ಏನಾದ್ರು ಉಪಯೋಗ ಆಗುತ್ತೆ ಅಂತ ಹೋಗೋಣ ಅಂತ ಒಂದು ಐಡಿಯಾ ಸರ್. ಆಮೇಲೆ ಈಗ 3 ತಿಂಗಳಲ್ಲಿ CM ಬದಲಾವಣೆ ಆಗ್ತಾರೆ ಅಂತ ಕಾಂಗ್ರೆಸ್ನ ಕೆಲವು ಶಾಸಕರು ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ಬೇಕು ಅಂತ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ ಸರ್. ನೋಡಿ ಸರ್, ಅದ್ರ ಬಗ್ಗೆ ಎಲ್ಲ ನಮ್ಗೇನು ಮಾಹಿತಿ ಇಲ್ಲ. ಮಾತಾಡೋರು ಮಾತಾಡ್ಕೋಬಹುದು. ನನಗೆ ಗೊತ್ತಿರೋ ಪ್ರಕಾರವಾಗಿ ನನ್ನ ಒಂದು ತಿಳುವಳಿಕೆ ಈಗ ನಡೀತಾ ಇರುವಂತಹ ಇದರಲ್ಲಿ ಯಾವುದೇ ಚೇಂಜಸ್ ಯಾವುದು ಇಲ್ಲ ಸರ್. ಏನ್ ಪ್ರಾಬ್ಲಮ್ ಆಗಿದೆ ಚೇಂಜಸ್ ಆಗೋದಕ್ಕೆ? ಚೇಂಜಸ್ ಆಗ್ಬೇಕಂದ್ರೆ ಒಂದು ಕರಪ್ಷನ್ ಆಗ್ಬೇಕು, ಇಲ್ಲ ಒಂದು ಆರೋಗ್ಯ ಸರಿ ಇಲ್ದಿರ್ಬೇಕು, ಏನಾದ್ರೂ ಒಂದು ಆಗ್ಬೇಕು. ಯಾಕೆ ಚೇಂಜಸ್ ಬಗ್ಗೆ ಜನ ಮಾತಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನ್ ಕರೆಕ್ಟ್ ಆಗಿ ನಡೀತಾ ಇದೀವಲ್ಲ, ಕರೆಕ್ಟ್ ಆಗಿ ಇಲ್ಲ. ಶಾಸಕರು ಮಾತಾಡ್ತಾರೆ, ಅವ್ರು ಯಾಕೆ ಮಾತಾಡ್ತಾ ಇರೋದು ಅರ್ಥ ಆಗಿಲ್ಲ. ಚೇಂಜಸ್ ಅನ್ನೋ ಪದಾನೇ ಈ ಪಾಯಿಂಟ್ ಎಲ್ಲೂ ಇಲ್ಲ. ಬಟ್ ಬದಲಾವಣೆ ಬಗ್ಗೆ ಏನು ನಿಮ್ಮ ಹತ್ರ ಅಭಿಪ್ರಾಯ ಕೇಳೇ ಇಲ್ಲ? ಇಲ್ಲ, ಬದಲಾವಣೆ ನಮಗ್ ಕೇಳಿದ ಫಸ್ಟ್ ಕ್ವಶನ್ 2.5 ವರ್ಷದಲ್ಲಿ ನಿನ್ನ ಸಾಧನೆ ಏನು ಅಂತ ಹೇಳಿದ್ರು. ಅಷ್ಟಿಗೆ ನಮ್ಗೆಲ್ಲ ಮೀಟರ್ ಆಫ್ ಆಗೋಯ್ತು. ನಾವೇನೋ ಅನ್ಕೊಂಡು ಏನೋ ಕೇಳ್ತಾರ, ಬಂದಿದ್ದ ನಮ್ಮ ಸಾಧನೆಗಳ ಬಗ್ಗೆ ಕೇಳಿದ್ರು. ಸಾಧನೆಗಳ ಬಗ್ಗೆ ಹೇಳಿದ್ವಿ. ನಾವೇನ್ ಮಾಡಿ ಅನ್ಕೊಂಡಿದ್ರಿ ಸರ್? ಏನ್ ಕೇಳ್ಬೋದು ಅಂತ ನನ್ನ ಏನ್ ಕೇಳ್ಬೋದು ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಅಲ್ಲಿ ಏನು ನಿಮ್ಗೆ ಫಂಡ್ಸ್ ಬರ್ತಾ ಇದೆಯಾ ಇಲ್ವಾ, ನಿಮ್ಗೆ ಮಿನಿಸ್ಟರ್ಸ್ ಯಾರು ತೊಂದರೆ ಮಾಡಿದ್ರೆ ಏನು ಅಂತ ಕೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನಾವೇನ್ ಮಾಡಿದೀವಿ ಸರ್ಕಾರದಿಂದ ಅನ್ನೋದು ನಮ್ಮನ್ನ ಕೇಳಿದ್ರು ಅವರು. ನಾವೇನ್ ಕೇಳ್ಬಿಟ್ಟು ನಮ್ಗೆ ಉಲ್ಟಾ ಕೇಳ್ಬಿಟ್ರು, ನಮ್ ಬಗ್ಗೆ ಕೇಳ್ಬಿಟ್ಟು ನೀನ್ ಏನ್ ಮಾಡಿದೀಯೋ ಜನಗಳಿಗೆ ಅಂತ. ಜನ ಓಟ್ ಹಾಕಿದ್ರಲ್ಲ, ಏನ್ ಮಾಡಿದೀಯ ಜನಕ್ಕೆ ಅಂತ ನನ್ನನ್ನು ಕೇಳಿದ್ರು. ಇಷ್ಟು ಮಾಡಿದೀವಿ, ಇಷ್ಟು ಮಾಡಬೇಕಾಗಿದೆ, ಇಷ್ಟು ಮಾಡೋದಕ್ಕೆ ನಾನು ಸರ್ಕಾರಕ್ಕೆ CMಗೆ ನಾನು ಹೇಳ್ತೀನಿ ಅಂದ್ರು. ಎಸ್ ಸರ್, ಥ್ಯಾಂಕ್ ಯು ಸರ್ ಅಂತ ಬಂದ್ವಿ. ಬಟ್ ನಿಮ್ದೇನು ಬೇರೆ ಡಿಮ್ಯಾಂಡ್ಸ್ ಇಲ್ಲ? ಅನುದಾನ ವಿಚಾರವಾಗಿ ತಾವು ತೃಪ್ತರಾಗಿದ್ದೀರಿ? 100% ತೃಪ್ತಿಯಾಗಿದ್ದೀವಿ, ಯಾವುದು ಡಿಮ್ಯಾಂಡ್ ಇಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಸೊ ಇದು ಕೊತ್ತೂರು ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.